ನೋಡ್ರಿ, ಯೆಶಾಯ ಗ್ರಂಥವು 58ನೇ ಅಧ್ಯಾಯ 12ನೇ ವಚನ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ಏನ್ ಮಾಡ್ತಾರಂತ? ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ತಾರ. ಹಾಳಾಗಿರನ್ನ ತಿರುಗಿ ಕಟ್ಟುತ್ತಾರ. ಹಾಳಾಗಿರೋ ಜೀವಿತಗಳನ್ನ ತಿರುಗಿ ಕಟ್ಟುವಂತೆ ಸಾಧನೆಗಳಾಗಬೇಕು ನಾವು. ಆಮೆನ್, ಹಲ್ಲೆಲೂಯಾ. ಹಾಳಾಗಿರೋರು ಇರ್ತಾರ, ಪತನ ಆಗಿರೋ ಜೀವಿತಗಳು ಇರ್ತಾವ, ಕತ್ತಲ ಜೀವಿತಗಳು ಇರ್ತಾವ. ಅಯ್ಯೋ, ಈ ಜೀವಿತ ನನಗೆ ಬೇಡ, ಈ ಜೀವಿತ ನನಗೆ ಸಾಕು, ಇನ್ನ ಈ ಜೀವಿತ ನಾನು ಎಂಡ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಜೀವಿತದಲ್ಲಿ, ನಿರಾಸೆ ಜೀವಿತದಲ್ಲಿ ಜೀವಿಸ್ತಿರೋಂಥ ಪತನವಾಗಿರೋ ಜೀವಿತಗಳು ಎಷ್ಟೋ ಇರ್ತಾವ. ಅಂಥವ್ರನ್ನ ನಾವು ಏನು ಮಾಡ್ಬೇಕು? ಕಟ್ಟಬೇಕು. ಆಮೆನ್. ಅಂಥವ್ರು ನಾವೇನು ಮಾಡ್ಬೇಕು? ಕಟ್ಟಬೇಕು. ಅವ್ರನ್ನ ಮತ್ತೆ ನಿಂದಿರಿಸ್ಬೇಕು. ಆ ರೀತಿ ನಾವು ಜೀವಿಸುವಂತರಾಗಿರ್ಬೇಕು. ಅದನ್ನೇ ಹೇಳ್ತಾನ, ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಆಮೆನ್. ಏನಂತ? ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳು ಅಂದ್ರೆ ಬುನಾದಿಗಳೇ ಬಿದ್ದೋಗ್ಬಿಟ್ಟವ. ಬಿದ್ದೋಗಿರೋ ಬುನಾದಿಗಳ ಮೇಲೆ ಕೂಡ ಮತ್ತೆ ನೀವು ಕಟ್ಟಡಗಳು ಕಟ್ಟಬೇಕು. ಬಿದ್ದೋಗಿರೋ ಜೀವಿತಗಳು ನೀವು ನಿಂದಿರಿಸಬೇಕು. ಆಮೆನ್, ಹಲ್ಲೆಲೂಯಾ. ಏನು ಅನ್ಕೋಬೇಕು ಗೊತ್ತಾ? ನಾನು ಈ ಎಕ್ಕತ್ತಲ್ಲಿ ಹೋಗಿ ಮಾತಾಡಿನಂದ್ರೆ ನನಗೆ ಧೈರ್ಯ ಬರ್ತತೆ. ಏನು? ಎಕ್ಕತ್ತಲ್ಲಿ ಹೋಗಿ ನಾನು ಮಾತಾಡಿನಂದ್ರೆ ನನಗೆ ಧೈರ್ಯ ಬರ್ತತೆ. ಎದಕ್ಕೋ ನನಗೆ ಭಯ ಆಗತ್ತೆ. ಎದಕ್ಕೋ ನನಗೆ ಸುಸೈಡ್ ಮಾಡ್ಕೋಬೇಕನ್ನೋ ಆಲೋಚನೆಗಳು ಬರ್ತದವ. ಎದಕ್ಕೋ ಈ ಜೀವಿತ ನಾನು ಎಂಡ್ ಮಾಡ್ಕೋಬೇಕನ್ನೋ ಆಲೋಚನೆಗಳು ಬರ್ತದವ. ನಾನು ಈ ಎಕ್ಕತ್ತಲ್ಲಿ ಹೋಗಿ ಮಾತಾಡಿನಂದ್ರೆ ಸ್ವಲ್ಪ ನನಗೆ ಧೈರ್ಯ ಬರ್ತತೆ. ನನಗೆ ಧೈರ್ಯ ಹೇಳ್ತಲ್ಲ, ಮತ್ತೆ ನಾನು ಜೀವಿಸಕ ನನ್ನಲ್ಲಿ ಒಂದು ನೂತನವಾದ ಆಲೋಚನೆಗಳು ನನ್ನಲ್ಲಿ ಅಕ್ಕ ತುಂಬಿಸ್ತಳ. ಇದಕ್ಕೆ ಕೆಟ್ಟ ಆಲೋಚನೆ ನನಗೆ ಬರ್ತದವ. ಯಾರ ಹತ್ರ ಹೋಗ್ಬೇಕು? ನನಗೆ ಈ ಆಲೋಚನೆ ಬಂದಾಗ ನಾನು ಯಾರ ಹತ್ರ ಹೋಗ್ಬೇಕಂದ್ರೆ ನೀನು ಗುರ್ತು ಬರ್ಬೇಕು ಅವರಿಗೆ. ಆಮೆನ್. ఈ ఎక్కుతో పోతే నాకు ధైర్యం చెప్తుంది. ఈ ఎక్కుతలు ಹೋದ್ರೆ ನನಗೆ ಧೈರ್ಯ ಹೇಳ್ತಾಳ, ನನ್ನ ಬಲಪಡಿಸ್ತಲ್ಲ, ನನ್ನ ಧೈರ್ಯ ಪಡಿಸ್ತಲ್ಲ, ನನ್ನ ಪ್ರೋತ್ಸಾಹಿಸ್ತಲ್ಲ, ಜೀವಿತ ಮೇಲೆ ನನಗೊಂದು ಆಸೆ ಬರುವಂತೆ ಮಾಡ್ತಾಳ. ಆಮೆನ್. ಕಟ್ಟಬೇಕಂತ ಬಿದ್ದೋಗಿರೋ ಬುನಾದಿಗಳ ಮೇಲೆ ನಾವು ಮತ್ತೆ ತಿರುಗಿ ಕಟ್ಟಬೇಕು. ಆಮೆನ್, ಹಲ್ಲೆಲೂಯಾ. ಅದು ಹೇಳ್ತಾನೆ ದೇವರು. ಎಷ್ಟು ಜೀವಿತಗಳು ಪತನ ಆಗ್ತದೆ ಒಂದ್ಸಲ ಆಲೋಚನೆ ಮಾಡಿ. ನಮ್ಮ ಸುತ್ತಮುತ್ತ ಇರುವಂಥ ಜೀವಿತಗಳೇ ನಿರಾಸೆದಾಗ ಹೋಗ್ತಾರ. ಅವ್ರಿಗೆ ದಿಕ್ಕು ಗೊತ್ತಿಲ್ಲ. ಅವ್ರಿಗೆ ಅದ್ರಾಗಿದ್ದ ಹೊರಗೆ ಬರ್ಬೇಕು, ಹೆಂಗೆ ಬರ್ಬೇಕೋ ಗೊತ್ತಿಲ್ಲ. ಹೆಂಗಾದ್ರಾಗಿದ್ದ ಅವರು ದೇವರಿಗೆ ಮತ್ತೆ ಅವರು ಕನೆಕ್ಟ್ ಆಗ್ಬೇಕು ಅವ್ರಿಗೆ ಗೊತ್ತಿಲ್ಲದೆ ಒದ್ದಾಡುವಂಥ ಜನಗಳು ಎಷ್ಟೋ ಇದಾರ. ತಮ್ಮ ಜೀವಿತಗಳು ಹಾಳು ಮಾಡ್ಕೊಳೋಂಥ ಜನರು ಎಷ್ಟೋ ಇದಾರ. ಇಂಥವ್ರನ್ನ ನಾವೇನು ಮಾಡ್ಬೇಕು ಹೇಳು? ಮತ್ತೆ ಅವ್ರನ್ನ ತಿರುಗಿ ನಾವು ನಿಂದಿರಿಸ್ಬೇಕು. ಬಲಹೀನರ ಮತ್ತೆ ನಾವು ಬಲಪಡಿಸ್ಬೇಕಂದ್ರೆ ಏನಾಗಬೇಕು? ನೀನು ಒಂದು ದೇವರಿಗೆ ಒಂದು ಸಾಧನೆ ಆಗಬೇಕು. ನಿನ್ನ ಒಂದು ಸಾವಾಸ ಯಾರು ಮಾಡ್ತಾರೋ ಅವ್ರು ಏನಾಗಬೇಕು? ನಿನ್ನಂಗೆ ಬರ್ಬೇಕು ಅವರು ಕೂಡ. ನೀನು ಹೆಂಗೆ ದೇವರಿಗೆ ಸಾಕ್ಷಿಯಾಗಿ, ನೀನು ಹೆಂಗೆ ದೇವರಿಗೆ ಇಷ್ಟನಾಗಿ ನೀನು ಜೀವಿಸ್ತಾ ಇದೆಯೋ ಹಂಗೆ ನಿನ್ನ ಸ್ನೇಹ ಮಾಡಿದ್ರು ಕೂಡ ಆ ರೀತಿ ಜೀವಿಸುವಂತೆ ಮಾಡಬೇಕು. ಎಷ್ಟು ಜೀವಿತಗಳು ಬಾಧೆನಾಗದಾರ ಹೇಳು. ಅಣ್ಣ, ನನ್ನ ಮಕ್ಕಳು ಮಾತು ಕೇಳವಲ್ರಣ್ಣ, ವಿರಕ್ತಿ ಬರಕತ್ತಣ್ಣ, ಸಾಯ್ಬೇಕು ಅನ್ಸಕತ್ತಣ್ಣ, ನನಗೆ ಬದುಕಬೇಕನ್ನ ಆಸೆ ನನಗಿಲ್ಲಣ್ಣ. ಎಷ್ಟು ಮಂದಿ ಹೇಳ್ತಾರೆ. ಅವ್ರಿಗೆ ನಾವೇನು ಮಾಡ್ಬೇಕು ಹೇಳು? ಅವ್ರನ್ನ ನಾವು ಪ್ರೋತ್ಸಾಹಿಸಿ ಜೀವಿತ ಮೇಲೆ ನಾವು ಅವ್ರಿಗೆ ಆಸೆ ಬರುವಂತೆ, ಇಲ್ಲಮ್ಮ ನಿರೀಕ್ಷೆನಲ್ಲಿ ನೀನು ಇರ್ಬೇಕಮ್ಮ, ಇವೆಲ್ಲ ತಾತ್ಕಾಲಿಕವಾದದ್ದು. ದೇವ್ರು ನಮಗೆ ಅದನ್ನು ನಂಬಿಗಸ್ತನು, ದೇವ್ರನ್ನ ಹಿಡ್ಕ ನೀನು ಅಂತ ಹೇಳಿ ದೇವ್ರನ್ನ ಅವ್ರ ಕೈಯಾಗ ಕೊಟ್ಟು ಅವ್ರನ್ನ ಬಲಪಡಿಸಿ ಮತ್ತೆ ಜೀವಿತದಲ್ಲಿ ಮುಂದೆ ಹೋಗಿ ಮಾಡಬೇಕು. ಮತ್ತು ಮಾಡ್ಬೇಕಂದ್ರೆ ನೀನು ಆ ರೀತಿ ಇರಬೇಕು. ಯಾರೋ ಕೆಟ್ಟೋಗಿರೋರು ಬಂದು ನಿನ್ನ ಜೊತೆಗೆ ಇಟ್ಟರು, ನೀನು ಕೂಡ ಅವ್ರು ಕೆಟ್ಟೋಗಿ ಅವ್ರ ಮಾರ್ಗದಲ್ಲಿ ಹೋಗಿ ಅನ್ಕೋ, ಏನಾಗ್ತದೆ ಹೇಳು? ನಿನ್ನಲ್ಲಿ ದೇವ್ರ ವಾಕ್ಯ ಫಲಿಸ್ತಿಲ್ಲ. ಕೆಟ್ಟೋಗ್ಬಾರ್ದು. ನೀನು ಕೆಟ್ಟೋಗಿರೋರನ್ನ ಒಳ್ಳೆ ಮಾರ್ಗದಾಗ ನಡೆಸ್ಬೇಕ. ಆಮೇನ್. ನಿನ್ಲಿದ್ದು ಏನಾಗಬೇಕು ಹೇಳು? ಆ ಪ್ರಾಂತ ಎಲ್ಲ ಆಶೀರ್ವಾದಕರವಾಗಿರಬೇಕು. ಇವಾಗ ದಾನಿಯೇಲು ಬಬುಲೋನ್ ದೇಶಕ್ಕೆ ಹೋತಾನ ಬಾನಿಸನಾಗಿ. ದಾನಿಯೇಲು ಏನಾಗ್ತಾನೆ ಹೇಳು? ಆ ಬಬುಲೋನಿಗೆಲ್ಲ ಆಶೀರ್ವಾದಕರವಾಗಿ ಆತನ. ಆಮೇನ್, ಹೌದಾ? ಅವ್ರ ನಂಗೆ ಜೀವ್ಸನ ಇಲ್ಲ, ದಾನಿಯೇಲೇ ಅವ್ರಿಗೆ ಆಶೀರ್ವಾದಕರವಾಗಿ ಅದಾನ.
ಯೋಸೆಫ್ ಕೂಡ ಈಜಿಪ್ಟಿಗೆ ಹೋತಾನ, ಐಗುಪ್ತ ದೇಶಕ್ಕೆ ಬಾಣಿಸನಾಗಿ ಯೋಸೆಫ್ ಹೋತಾನ. ಯೋಸೆಫ್ ಏನಾಗ್ತಾನೆ ಹೇಳು, ಆ ಐಗುಪ್ತ ದೇಶಕ್ಕೆಲ್ಲ ಆಶೀರ್ವಾದಕರವಾಗಿ ಆತನ. ಆಮೇನ್. ಮತ್ತೆ ಯೋಸೆಫ್ ಹೋಗಿ ಅಲ್ಲಿ ಐಗುಪ್ತರು ಜೀವಿಸನ ಜೀವಿಸಿಲ್ಲ. ಏನ್ ಮಾಡೋಣ ಹೇಳು, ಪ್ರತ್ಯೇಕವಾಗಿ ಜೀವಿಸನ, ದೇವರಿಗೆ ಮಹಿಮಕರವಾಗಿ ಜೀವಿಸನ. ಅದಕ್ಕೆ ಯೋಸೆಫ್ ಏನಾಗ ಹೇಳು, ಐಗುಪ್ತ ದೇಶಕ್ಕೆ ಎಲ್ಲದಕ್ಕ ಆಶೀರ್ವಾದಕರವಾಗಿ ನಿಂತಾನ. ಆಮೇನ್. ಹಂಗ ನಾವೆಲ್ಲೇ ಇರ್ಲಿ, ಯಾವ ಪ್ರಾಂತದಲ್ಲೇ ಇರ್ಲಿ, ಎಷ್ಟೇ ಸುತ್ತಮುತ್ತ ನಮ್ಮ ಸ್ನೇಹಿತರಿರ್ಲಿ, ಅವ್ರ ಎಂತರೇ ಆಗಿರ್ಲಿ, ನಾವೇನಾಗಿರ್ಬೇಕಲ್ಲ ಅವ್ರಿಗೆ ಆಶೀರ್ವಾದಕರವಾಗಿರ್ಬೇಕು. ನಮ್ಮನ್ನ ನೋಡಿ ಅವ್ರ ಆಶೀರ್ವಾದ ಹೊಂದುವಂತವ್ರಾಗಿರ್ಬೇಕು ತಪ್ಪ ನಾವು ಅವ್ರ ಮಾರ್ಗದಲ್ಲಿ ಹೋಗುವಂತವರಾಗಿ ಇರಬಾರ್ದು.